ಇನ್ನು ಚಿಕ್ಕಬಳ್ಳಾಪುರದಲ್ಲಿ ನನ್ನ ಸ್ಪರ್ಧೆಗೆ ದೇವೇಗೌಡರು ಕುಮಾರಸ್ವಾಮಿ ಇಬ್ಬರು ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂತ ಮಾಜಿ ಸಚಿವ ಸುಧಾಕರ್ ಅವರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಈ ಸ್ಟೇಟ್ಮೆಂಟ್ ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ನನ್ನ ಸ್ಪರ್ಧೆಗೆ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂತ ಹೇಳಿ ಯಡಿಯೂರಪ್ಪ ವಿಜಯೇಂದ್ರ ಅವರ ಹೆಸರನ್ನ ಹೇಳಲೇ ಇಲ್ಲ ಸುಧಾಕರ್ ಅವರು. ಈ ಇಬ್ಬರು ನಾಯಕರಿಗೆ ಸೆಡ್ಡು ಹೊಡೆದ್ರ ಸುಧಾಕರ್ ಅಂತಕ್ಕಂಥ ಪ್ರಶ್ನೆ. BSY ವಿಜಯೇಂದ್ರ ಹೆಸರನ್ನೇ ಹೇಳಿದೆ, ಹೈಕಮಾಂಡ್ ಮತ್ತು ದಳಪತಿಗಳ ಹೆಸರನ್ನ ಹೇಳಿದ್ರು. ಈಗ ಹೆಂಗಾಗ್ಬಿಟ್ಟಿದೆ BJPಯಲ್ಲಿ ಅಂತಂದರೆ, ದೇವೇಗೌಡರು ಮತ್ತು ಕುಮಾರಸ್ವಾಮಿ ಒಂದು ಮಿನಿ ಹೈಕಮಾಂಡ್ ಆಗಿಬಿಟ್ಟಿದ್ದಾರೆ. ಅವರೊಪ್ಪಿದ್ರೆ ಸಾಕು ನಮಗೆ ಟಿಕೆಟ್ ಸಿಗುತ್ತೆ ಅನ್ನೋ ವಿಶ್ವಾಸಕ್ಕೆ ಬಂದ್ಬಿಟ್ಟಿದ್ದಾರೆ BJP ನಾಯಕರು. ಅದಕ್ಕೆ ಕುಮಾರಸ್ವಾಮಿ ಅವ್ರನ್ನ ಎಲ್ಲರೂ ಬಂದು ಭೇಟಿ ಆಗ್ತಿರೋದು. ಸುಧಾಕರ್ ಭೇಟಿಯಾಗಿದ್ದರು, CT ರವಿ ಅವರು ಭೇಟಿಯಾಗಿದ್ದರು, ಸೋಮಣ್ಣವರು ದೇವೇಗೌಡರನ್ನ ಭೇಟಿಯಾಗಿದ್ದರು. ಹೀಗೆ ಎಲ್ಲರೂ ಬಂದು ಭೇಟಿ ಮಾಡ್ತಾ ಇದ್ದಾರೆ. ಇವರ ಮಾತು ಹೈಕಮಾಂಡ್ ಲೆವೆಲ್ನಲ್ಲಿ ನಡೆಯುತ್ತೆ ಅಂತ. ಹಾಗಾದರೆ ರಾಜ್ಯದಲ್ಲಿ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರ ಪಾತ್ರ ಏನು, ಅವರ ಜವಾಬ್ದಾರಿ ಏನು? ಹೆಸರಿಗೆ ಮಾತ್ರ ರಾಜ್ಯಾಧ್ಯಕ್ಷರ ಈ ರೀತಿ ಇವರು ಸ್ಟೇಟ್ಮೆಂಟ್ ಕೊಡಬೇಕಾಗಿರೋದು ನಮ್ಮ ಪಕ್ಷದ ವರಿಷ್ಠರು ಸೂಚಿಸಿದ್ದಾರೆ ಅಂತನೋ, ನಮ್ಮ ಪಕ್ಷದ ವರಿಷ್ಠರು ನಿರ್ಧರಿಸಿದ್ದಾರೆ ಅಂತನೋ ಹೇಳಿದರೆ ಆ ಮಾತಕ್ಕೆ ತೂಕ ಬರ್ತಾ ಇತ್ತು. ಇವರು ದೇವೇಗೌಡರ ಹೆಸರು, ಕುಮಾರಸ್ವಾಮಿ ಹೆಸರು ತಗೊಂಡಿರ್ತಕ್ಕಂಥದ್ದು ಸಹಜವಾಗಿ ಯಡಿಯೂರಪ್ಪ ಬೆಂಬಲಿಗರು ಗರಂ ಆಗೋದಕ್ಕೆ ಕಾರಣವಾಗಿದೆ. ನನಗೆ ಒಂದು ವಿಶ್ವಾಸ ಇದೆ. ಈಗಾಗಲೇ JDSನ ಮಾಜಿ ಪ್ರಧಾನಿಗಳು ಶ್ರೀ ದೇವೇಗೌಡರು, ಮಾಜಿ ಮುಖ್ಯಮಂತ್ರಿಗಳು ಶ್ರೀ ಕುಮಾರಸ್ವಾಮಿ ಅವರು ಕೂಡ ನನಗೊಂದು ರೀತಿಯಲ್ಲಿ ಹಸಿರು ನಿಶಾನೆಯನ್ನ ತೋರಿಸಿದ್ದಾರೆ. ತಾವು ಹೋಗಿ ಕೆಲಸ ಪ್ರಾರಂಭ ಮಾಡಿ ಅನ್ನೋ ಮಾತನ್ನ ಹೇಳಿ. ಹಾಗಾಗಿ ನಾನೀಗಾಗಲೇ ಇವತ್ತು ದೇವಮೂಲೆಯಲ್ಲಿ ಚೇಳೂರು ತಾಲೂಕಿನ ಚಾಕ್ವೇಲೂರಿಂದ ಪ್ರಾರಂಭ ಮಾಡಿದೆ. ಇವತ್ತು ನಾನು ಮತ್ತೆ MP ಆದರೆ 100% ನಾನು ಹೇಳ್ತೇನೆ, ಈ ಭಾಗವನ್ನ ಅಭಿವೃದ್ಧಿ ನಾನು ಮಾಡೇ ತಿಂತೇನೆ ಅನ್ನೋ ಮಾತನ್ನ ನನಗೆ ಒಂದು ವಿಶ್ವಾಸ ಇದೆ. ಈಗಾಗಲೇ JDSನ ಮಾಜಿ ಪ್ರಧಾನಿಗಳು ಶ್ರೀ ದೇವೇಗೌಡರು, ಮಾಜಿ ಮುಖ್ಯಮಂತ್ರಿಗಳು ಶ್ರೀ ಕುಮಾರಸ್ವಾಮಿ ಅವರು ಕೂಡ ನನಗೊಂದು ರೀತಿಯಲ್ಲಿ ಹಸಿರು ನಿಶಾನೆಯನ್ನ ತೋರಿಸಿದ್ದಾರೆ. ತಾವು ಹೋಗಿ ಕೆಲಸ ಪ್ರಾರಂಭ ಮಾಡಿ ಅನ್ನೋ ಮಾತನ್ನ ಹೇಳಿ. ಹಾಗಾಗಿ ನಾನೀಗಾಗಲೇ ಇವತ್ತು ದೇವಮೂಲೆಯಲ್ಲಿ ಚೇಳೂರು ತಾಲೂಕು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಮತ್ತು ಮುದ್ದುಕೃಷ್ಣ ಇಬ್ಬರು ಕೂಡ ನನ್ನ ಜೊತೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮೊದಲಿಗೆ ನಾನು ಮಸೂದ್ ಅವರಿಂದ ಮಾಹಿತಿಯನ್ನು ಪಡ್ಕೊಂಡ್ಬಿಡ್ತೀನಿ. ಮಸೂದ್, ಸುಧಾಕರ್ ಅವರ ಹೇಳಿಕೆ ಯಡಿಯೂರಪ್ಪ ಮತ್ತು ವಿಜೇಂದ್ರ ಬಣದಲ್ಲಿ ಅಥವಾ ವಲಯದಲ್ಲಿ ಯಾವ ರೀತಿ ಚರ್ಚೆ ಆಗ್ತಾ ಇದೆ? ಅರವಿಂದ್, ಸುಧಾಕರ್ ಅವರು ಸಚಿವರಾಗಿದ್ದಾಗಲೇ ಸ್ವಲ್ಪ ಬೊಮ್ಮಾಯಿಯವರು CM ಆದ ನಂತರ ಆ ಸಂದರ್ಭದಲ್ಲೇ ಯಡಿಯೂರಪ್ಪನವ್ರ ಜೊತೆ ಸ್ವಲ್ಪ ಒಡನಾಟ ಭಾಳ ಕಡಿಮೆ ಮಾಡ್ಕೊಂಡಿದ್ರು. ವಿಜೇಂದ್ರ ಜೊತೆನೂ ಕೂಡ ಎಲ್ಲೋ ಒಂದು ಕಡೆ ಒಂದು ಆಂತರಿಕ ಸಂಘರ್ಷ ಇತ್ತು ಅಂತಲೂ ಕೂಡ ಹೇಳಲಾಗ್ತಿದೆ. ಆಗಿನಿಂದ ಅಂದರೆ ಬೊಮ್ಮಾಯಿಯವರು CM ಆದಾಗಿನಿಂದ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವ್ರ ಜೊತೆ ಅಂತರ ಕಾಯ್ದುಕೊಳ್ಳೋದಕ್ಕೆ ಶುರು ಮಾಡಿಕೊಂಡ್ರು. ಈಗ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಸೋಲಾಯಿತು. ಈಗ ಅಂತರ ಇನ್ನೂ ಕೂಡ ಜಾಸ್ತಿ ಆಯಿತು. ಆದರೆ ಈಗ ಮತ್ತೆ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷ ಆದ ನಂತರ ಇನ್ನೂ ಕೂಡ ಅವರು ಭೇಟಿಯಾಗಿಲ್ಲ. ವಿಜೇಂದ್ರ ಅವ್ರನ್ನ ಸುಧಾಕರ್ ಅವರು ಭೇಟಿ ಮಾಡಿಲ್ಲ ಅಥವಾ ಯಡಿಯೂರಪ್ಪನವರು ಭೇಟಿ ಮಾಡಿಲ್ಲ. ಮುಖ್ಯವಾಗಿ ಚಿಕ್ಕಬಳ್ಳಾಪುರ ಲೋಕಸಭೆ ಚುನಾವಣೆ ಟಿಕೆಟ್ ವಿಚಾರವಾಗಿ ಯಡಿಯೂರಪ್ಪ ಆಗಲಿ ಅಥವಾ ವಿಜೇಂದ್ರ ಆಗಲಿ ಸುಧಾಕರ್ ಅವರು ಚರ್ಚೆ ಮಾಡೇ ಇಲ್ಲ. ನೇರವಾಗಿ ಹೈಕಮಾಂಡ್ ನಾಯಕರನ್ನ ಸಂಪರ್ಕ ಮಾಡೋ ಪ್ರಯತ್ನ ಮಾಡಿದ್ರು. JP ನಡ್ಡಾ, BL ಸಂತೋಷ್, ಪ್ರಹ್ಲಾದ್ ಜೋಶಿಯನ್ನ ಭೇಟಿ ಮಾಡಿ ಬಂದರು ಕಳೆದ ವಾರ. ಅದ್ರ ಜೊತೆಗೆ ಅದಕ್ಕೂ ಮುನ್ನ JDS ನಾಯಕರನ್ನು ಕೂಡ ಭೇಟಿ ಮಾಡಿದ್ರು. ಈ ಎರಡೂ ಭೇಟಿಗಳ ಪರಿಣಾಮವಾಗಿ ಇವತ್ತು ನಿನ್ನೆ ಚಿಕ್ಕಬಳ್ಳಾಪುರದಲ್ಲಿ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ನನ್ನ ಸ್ಪರ್ಧೆಗೆ ಅನ್ನುವಂಥ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಆ ಹೇಳಿಕೆಯಲ್ಲಿ ಯಡಿಯೂರಪ್ಪ ಆಗಲಿ ಅಥವಾ ವಿಜೇಂದ್ರ ಅವರ ಹೆಸರಾಗಲಿ ಹೇಳಿಲ್ಲ. ಇಲ್ಲಿ ಟಿಕೆಟ್ನ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಕಳಿಸಬೇಕಾದವರೇ ಇವರಿಬ್ಬರು, ಆದರೆ ಇವ್ರ ಹೆಸರನ್ನೇ ಹೇಳಿಲ್ಲ. ಆ ಮೂಲಕ ಇವರಿಬ್ಬರನ್ನು ಕೂಡ ಸೆಡ್ಡು ಹೊಡೆದಿದ್ದಾರೆ ಅನ್ನುವಂಥ ಚರ್ಚೆ ನಡೀತಾ ಇದೆ. ಜೊತೆಗೆ ಈ ಒಂದು ಸುಧಾಕರ್ ಅವರ ನಡೆಗೆ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರ ಆಪ್ತರು ಕೂಡ ಗರಂ ಆಗಿರುವಂಥದ್ದು. ಈಗ ಏನು ಮಾಡ್ತಾರೆ ವಿಜೇಂದ್ರ ಅವರು ಕಾದು ನೋಡಬೇಕು. ಈಗ ಅದ್ರ ಬಗ್ಗೆ ನಾವು ವಿಜೇಂದ್ರ ಅವರಿಗೆ ಕೇಳಿದಾಗ ಒಂದು ತಿರುಗೇಟನ್ನು ಸುಧಾಕರ್ ಅವರಿಗೆ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಇನ್ನೂ ಕೂಡ ತೀರ್ಮಾನ ಆಗಿಲ್ಲ, ಯಾರಿಗೆ ಯಾವ ಕ್ಷೇತ್ರ ಅಂತ ಇನ್ನೂ ತೀರ್ಮಾನ ಆಗಿಲ್ಲ. ಹೈಕಮಾಂಡ್ ಅವರು ಕಾರ್ಯಕರ್ತರ ಅಭಿಪ್ರಾಯ ಆಧರಿಸಿ ತೀರ್ಮಾನ ಮಾಡ್ತಾರೆ ಅನ್ನುವಂಥ ಒಂದು ಕೌಂಟರನ್ನು ಕೊಟ್ಟಿದ್ದಾರೆ. ಅಂದರೆ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಏನು ಹೇಳಿದ್ದಾರೆ ಅದು ಸುಳ್ಳು, ಇನ್ನೂ ಯಾವುದೇ ತೀರ್ಮಾನ ಆಗಿಲ್ಲ ಅನ್ನುವಂಥ ಕೌಂಟರನ್ನು ವಿಜೇಂದ್ರ ಅವರು ಕೂಡ ರವಾನೆ ಮಾಡಿದ್ದಾರೆ. ಹಾಗೆ ಸಂಪರ್ಕದಲ್ಲಿ ಮಸೂದ್. ಮುದುಕೃಷ್ಣ, ಈಗ ನನ್ನ ಸ್ಪರ್ಧೆಗೆ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ಮುದ್ರೆ ಸಾಕು, ಅವರ ಗ್ರೀನ್ ಸಿಗ್ನಲ್ ಸಾಕು.
ಯಡಿಯೂರಪ್ಪ ವಿಜಯೇಂದ್ರ ಅವರು ನನಗೆ ಲೆಕ್ಕಕ್ಕೆ ಇಲ್ಲ ಅನ್ನೋ ಧಾಟಿನಲ್ಲಿ ಅಥವಾ ಆ ಅರ್ಥ ಮಾರ್ಮಿಕವಾಗಿ ಸುಧಾಕರ್ ಅವರ ಬಾಯಲ್ಲಿ ಬಂತ ಅಂತ? ಖಂಡಿತ ಅರವಿಂದ್, ಅಂದರೆ ನಿನ್ನೆ ಚೇಳೂರಿನಲ್ಲಿ ನಡೆದಂಥ ಸಭೆಯಲ್ಲಿ ಸುಧಾಕರ್ ಅವರು ಹೇಳಿರುವಂಥದ್ದು JDSನ HD ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ನನ್ನ ಸ್ಪರ್ಧೆಗೆ ಹಸಿರು ನಿಶಾನೆಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಒಂದು ವರ್ಷನು. ಅದರ ಜೊತೆಗೆ BJP ನಾಯಕರು ನನಗೆ ಟಿಕೆಟ್ ಕೊಡುವಂತಹ ವಿಶ್ವಾಸವಿದೆ, ಅಂದರೆ ಅವರ ಕಡೆಯಿಂದ ಯಾವುದೇ ರೀತಿಯ ಗ್ರೀನ್ ಸಿಗ್ನಲ್ ಸಿಕ್ಕಿರುವಂಥದ್ದು JDS ನಾಯಕರಿಂದ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ಎರಡೂ ಮಾತಲ್ಲಿ ನಾವು ಒಂದನ್ನು ಅರ್ಥ ಮಾಡ್ಕೊಳ್ಬೇಕು. ಯಾಕೆಂತಂದರೆ ಹಳೆ ಮೈಸೂರು ಭಾಗದಲ್ಲಿ ಈಗಾಗಲೇ ಕೂಡ 4-5 ಕ್ಷೇತ್ರಗಳನ್ನು JDS ಬೇಡಿಕೆ ಇಟ್ಟಿದೆ. ಅದರಲ್ಲಿ ಚಿಕ್ಕಬಳ್ಳಾಪುರ ಕೂಡ ಪ್ರಮುಖವಾಗಿರುವಂಥದ್ದು. ಹಾಗಾಗಿ ಒಂದು ವೇಳೆ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನು JDSಗೆ BJP ಬಿಟ್ಕೊಟ್ಟಿದ್ದೇ ಆದಲ್ಲಿ ಆ ಸಂದರ್ಭದಲ್ಲಿ BJPಯಿಂದ ನನ್ನ ಸ್ಪರ್ಧೆಗೆ ಕಷ್ಟ ಆಗುತ್ತೆ. ಆ ಕಾರಣಕ್ಕೆ ನಾನು ಮೊದಲೇ ಅಡ್ವಾನ್ಸ್ ಆಗಿ JDS ಅವರ ಜೊತೆ ಒಂದಷ್ಟು ಮಾತುಕತೆಯನ್ನು ಮಾಡಬೇಕು, JDS ನಾಯಕರ ಜೊತೆ ಮಾತುಕತೆ ಮಾಡಿ ಅದನ್ನು ನಾನು ವಿಶ್ವಾಸಕ್ಕೆ ತೆಗೆದುಕೊಂಡು ನಾನು ಸ್ಪರ್ಧೆ ಮಾಡಬೇಕು. ಅಂತಿಮವಾಗಿ ನನಗೆ BJPಯಲ್ಲಿ ಟಿಕೆಟ್ ಸಿಗಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು JDS ನಾಯಕರನ್ನು ಒಲಿಸ್ಕೊಂಡು ಟಿಕೆಟ್ ಪಡ್ತೀನಿ, ಸ್ಪರ್ಧೆ ಮಾಡ್ತೀನಿ ಅನ್ನುವಂಥ ನಿರ್ಧಾರ ಕೂಡ ಅವ್ರದ್ದಾಗಿರುವಂಥದ್ದು. ಥ್ಯಾಂಕ್ ಯು ಮುದ್ದುಕೃಷ್ಣ ಮತ್ತು ಮಸೂದ್ ಇಬ್ಬರಿಗೂ ಕೂಡ. ನೋಡೋಣ ಇದನ್ನು ಯಾವ ರೀತಿ ಪಕ್ಷ ಹ್ಯಾಂಡಲ್ ಮಾಡುತ್ತೆ ಅಂತಕ್ಕಂಥದ್ದನ್ನು ಕಾದು ನೋಡೋಣ.